ಇವಾಗ ಮಕ್ಕಳಿಗೆ ಭಾಳ ಜಲ್ದಿ ಪೀರಿಯಡ್ಸ್ ಆಗೋದು ಒಂದು ದೊಡ್ಡ ಸಮಸ್ಯೆ ಆಗ್ಯದ. ಇದಕ್ಕೆ ರೀಸನ್ ಏನು ಮತ್ತೆ ಯಾವ ವರ್ಷದಲ್ಲಿ ಪೀರಿಯಡ್ಸ್ ಬರೋದು ನಾರ್ಮಲ್ ಮತ್ತು ಜಲ್ದಿ ಪೀರಿಯಡ್ಸ್ ಬರೋದನ್ನ ಹೆಂಗೆ ತಡೆಗಟ್ಬೋದು? ಮೇನ್ಲಿ ಇದಕ್ಕೆ ಡೆಫಿನೆಟ್ ಕಾಸ್ ಇಲ್ಲ. 8 ವರ್ಷಕ್ಕಿಂತ ಮುಂಚೆ ನಿಮಗೆ ಏನಾದರೂ ಬ್ರೆಸ್ಟ್ ಡೆವಲಪ್ಮೆಂಟ್ ಕಂಡು ಬರ್ತಾ ಇದೆ ಮಗುವಿನಲ್ಲಿ, ಮತ್ತೆ ನಿಮ್ಮ ಮಗುವಿನ ಜನನಾಂಗದ ಮೇಲೆ ಹೇರ್ ಡೆವಲಪ್ಮೆಂಟ್, ಪ್ಯೂಬಿಸ್ ಮೇಲೆ ಹೇರ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂದ್ರೆ ಅದು ಒಂದು ಅಬ್ನಾರ್ಮಲ್ ಅಂತ ಅರ್ಥ. 8 ವರ್ಷ ಆದ್ಮೇಲೆ ಇದಾಗಬೇಕು. ಮತ್ತು 10 ವರ್ಷಕ್ಕಿಂತ ಮುಂಚೆನೆ ಪೀರಿಯಡ್ಸ್ ಚಾಲು ಆಗಕತ್ತದ ಅಂದ್ರೂ ಅದು ಕೂಡ ಅಬ್ನಾರ್ಮಲ್. ಸೊ 10 ವರ್ಷದಿಂದ 16 ವರ್ಷದ ಒಳಗೆ ಪೀರಿಯಡ್ಸ್ ಬರ್ಬೇಕು. ಅದಕ್ಕಿಂತ ಲೇಟ್ ಆಗ್ತಿದೆ ಅಂದ್ರೆ ಅದಕ್ಕೆ ನಾವು ಡಿಲೇಡ್ ಪ್ಯೂಬರ್ಟಿ ಅಂತ ಕರಿತೀವಿ. 10 ವರ್ಷಕ್ಕಿಂತ ಜಲ್ದಿನೇ ಪೀರಿಯಡ್ಸ್ ಬರ್ತದೆ ಅಂದ್ರೆ ಅದಕ್ಕೆ ನಾವು ಪ್ರಿಕಾಷಿಯಸ್ ಪ್ಯೂಬರ್ಟಿ ಅಂತ ಕರಿತೀವಿ. ಸೊ ಇದು ಯಾಕೆ ಆಗ್ತದೆ ಅಂದ್ರೆ ಸೆಡೆಂಟರಿ ಲೈಫ್ ಸ್ಟೈಲ್ ಕೂಡ ಒಂದು ರೀಸನ್ ಆಗಿರ್ಬೋದು, ಅಥವಾ ಒಬೇಸ್ ಮಕ್ಕಳಲ್ಲಿ, ಮತ್ತೆ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರೋ ಮಕ್ಕಳಲ್ಲಿ, ಇಲ್ಲ ಅನೇಕ ಮೆಡಿಕಲ್ ರೀಸನ್ಸ್ ಕೂಡ ಇರ್ತವೆ. CNS ಇನ್ಫೆಕ್ಷನ್ ಇರ್ಬೋದು, ಇಲ್ಲ ಟ್ಯೂಮರ್ಸ್ ಏನಾದರೂ ಇದ್ರೆ ಓವರಿಯಲ್ಲಿ, ಅಂಥ ಮಕ್ಕಳಿಗೆ ಇದು ಆಗೋ ಚಾನ್ಸಸ್ ಇರುತ್ತೆ. ಸೊ ಮೇನ್ ಆಗಿ ಫಿಸಿಕಲ್ ಎಕ್ಸಸೈಸ್ ಮಾಡಿಸಿ ಮತ್ತೆ ಸೆಡೆಂಟರಿ ಲೈಫ್ ಸ್ಟೈಲ್ ಇಡಬೇಡಿ ಮಗುವಿನ ಮೇಲೆ. ಸೊ ಇದನ್ನ ಅವಾಯ್ಡ್ ಮಾಡಿ.